ಈ ಬಂದು ಯಾರೂ ಒತ್ತಾಯದಿಂದ ಬಂದಾಗಿಲ್ಲ, ಸ್ವಯಂ ಬಂದನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಚಾಮರಾಜನಗರ ಜಿಲ್ಲೆಯ ಬಂದ್ಗೆ ಭಾಳಷ್ಟು ಸ್ವಾಭಿಮಾನವಾಗಿ ಸಹಕರಿಸಿದಂಥ ಎಲ್ಲ ದಲಿತ ಮುಖಂಡರುಗಳು, ರೈತ ಸಂಘ, ರೈತರ ಸಂಘ, ಹಿಂದೂ ಸಂಘ ಮತ್ತು ಎಲ್ಲ ಮುಖಂಡಗಳಿಗೆ ಧನ್ಯವಾದ ಹೇಳಿ ಈ ಒಂದು ನೇತೃತ್ವವನ್ನು ವೆಂಕಟರಮಣ ಪಾಪ ಅವರು ಎಲ್ಲರೂ ವಹಿಸಿದರು. ನಾನು ವಿಶೇಷವಾಗಿ ಇವತ್ತು ಇಡೀ ದೇಶಾದ್ಯಂತ ಸಂಸತ್ ಭವನದಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡಿರ್ತಕ್ಕಂಥ ಮಾತೇನಿದೆ ಅದು ನಿಜವಾಗ್ಲೂ ರಾಷ್ಟ್ರಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಬಾಬಾ ಸಾಹೇಬರು ಮಾಡೋ ಅವಮಾನ ಅಂದರೆ ರಾಷ್ಟ್ರಕ್ಕೆ ಮಾಡಿದಂಥ ಅವಮಾನ, ರಾಷ್ಟ್ರದ ನಾಯಕರಿಗೆ ಮಾಡೋ ಅವಮಾನ, ಅದು ಇಡೀ ದೇಶದ ಘನತೆಗೆ ತರತಕ್ಕಂತಹ ಅವಮಾನ ಅಂತೇಳಿ ಭಾವಿಸಿ ಇಡೀ ರಾಷ್ಟ್ರವ್ಯಾಪಿ ಒಂದು ಚಳವಳಿ ಮಾಡಿದ್ದಾರೆ. ಸದನದಲ್ಲಿ ಮಾತಾಡುವಾಗ 100ಕ್ಕಿಂತಲೂ ಹೆಚ್ಚು ಅಪೌಷ್ಟಿಕತೆಯಿಂದ ನಡ್ತಾ ಇರ್ತಕ್ಕಂಥ ಈ ದೇಶದಲ್ಲಿ ಬಾಣಂತಿಯರು ಸಾಯ್ತಿದ್ದಾರೆ, ರೈತರುಗಳು ಬೀದಿಗೆ ಬಂದಿದ್ದಾರೆ, ಎಲ್ಲ ರೇಟ್ಗಳು ಏರಿಕೆ ಆಗಿದೆ. ಇದನ್ನು ಬಿಟ್ಟು ಅಂಬೇಡ್ಕರ್ ಅಂದರೆ ಪ್ಯಾಸನ್ ನೀವು ಸ್ವರ್ಗಕ್ಕೆ ಹೋಗ್ತಾರೆ. ಯಾವ ಸ್ವರ್ಗ ಇದೆ? ಬಸವಣ್ಣವರು ಆಚಾರ್ಯ ಸ್ವರ್ಗ, ಅನಾಚಾರ್ಯ ಯಾವ ಸ್ವರ್ಗ ಇದೆ? ಎಲ್ಲಿ ಕಳಿಸ್ಬೇಕಂದ್ರೆ ಅಮಿತ್ ಶಾ ಅವರು ಸ್ವರ್ಗ ಅಂದರೆ ಎಲ್ಲಿದ್ದು? ಈ ದೇಶನ ರವ ನರಕದಲ್ಲಿ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಈ ಬಂಧನ ಮುಖಾಂತರ ಒತ್ತಾಯಿಸೋದು ಅವ್ರಿಗೆ ರಾಷ್ಟ್ರದ್ರೋಹದ ಆಪಾದನೆ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸುಮೋಟ ಕೇಸ್ ಹಾಕಬೇಕು. ಮೋದಿಜಿಯವರು ಬಹಳ ಗೌರವವನ್ನು ಇಟ್ಕೊಂಡು ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಬಹಳ ಗೌರವವಾಗಿ ಮಾತಾಡ್ತಿದ್ದಾರೆ, ನಮಸ್ಕಾರವನ್ನು ಮಾಡಿದ್ದಾರೆ. ಆದರೆ ಇವರು ಇಂಥವರು ಅವರ ಒಂದು ಸಚಿವ ಸಂಪುಟದಲ್ಲಿರೋದು ಎಷ್ಟು ಅಪಹಾಸ್ಯ, ಎಷ್ಟು ಅಸಹ್ಯ ಆಗುತ್ತೆ. ಹಾಗಾಗಿ ನರೇಂದ್ರ ಮೋದಿಜಿಯವರು ಇವ್ರನ್ನ ಕ್ಯಾಬಿನೆಟಿಂದ ಕೈ ಬಿಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡಿದ್ದಾರೆ. ಹಾಗೆ ಅವ್ರನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥದ್ದು ಇಡೀ ರಾಷ್ಟ್ರವ್ಯಾಪಿ ಮುಷ್ಕರ ನಡೀತಾ ಇದೆ. ಈ ಕ್ಷಣದಲ್ಲಿ ಅವರು ನಾಳಿದ್ದು ತೀರ್ಮಾನ ತಗೋಬೇಕು. ಇಲ್ಲ ಅಂದರೆ ಇಡೀ ದೇಶವ್ಯಾಪಿ, ರಾಜ್ಯವ್ಯಾಪಿ ನಾವು ಯಾರೇ ಆಗಿರಲಿ, ಕಾಂಗ್ರೆಸ್ನವರಾಗಿರಲಿ, BJP ಆಗಿರಲಿ, JDS ಆಗಿರಲಿ, ಅಂಬೇಡ್ಕರ್ಗೆ ಅವಮಾನ ಮಾಡೋದು ಅದು ರಾಷ್ಟ್ರಕ್ಕೆ ಮಾಡಿದಂಥ ಅವಮಾನ ಅಂತ ತಿಳ್ಕೊಂಡು ಅವರ ಕಚೇರಿಗಳನ್ನು ನಾವು ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ. ಅವ್ರೇನಾದ್ರು ಆಕ್ಷನ್ ತೊಗೊಂಡಿಲ್ಲ ಅಂದರೆ ಇಡೀ ರಾಷ್ಟ್ರ ಮತ್ತು ರಾಜ್ಯವ್ಯಾಪಿ BJP ಆಗಿರ್ಬೋದು, ಕಾಂಗ್ರೆಸ್ ಯಾವುದೇ ಪಕ್ಷದ ಕಚೇರಿ ಆಗಿರಲಿ ಬಿಡೋಂಗಿಲ್ಲ. ಯಾಕೆಂದರೆ ಸಾಮಾನ್ಯ ಜನರು ತೊಂದರೆ ಕೊಡೋದು ಬೇಡ. ಯಾರು ಅಂಬೇಡ್ಕರ್ಗೆ ಅವಮಾನ ಮಾಡ್ತಾರೆ ಅವರಿಗೆ ನಾವು ಆಕ್ಷನ್ ತೊಗೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಬಂದು ಯಶಸ್ವಿಯಾಗಿದೆ. ಚಾಮರಾಜನಗರ ಮುಖಾಂತರ ಕೇಳ್ಕೊಳ್ಳೋದು, ದೇವರುಗಳು ಬಂದು ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿದೆ. ಯಾವುದಾದ್ರೂ ಒಂದು ದೇವರು ಓಟ್ ಹಾಕದೆ ಅಂತ ಅವ್ರು ನಮಗೆ ದಾಖಲೆ ಕೊಟ್ಬಿಟ್ರೆ ನಾವೇ ಶಿಕ್ಷೆ ಒಳಪಟ್ಬಿಡ್ತೀವಿ. ಜನರಿಂದ ಓಟ್ ತಗೊಂಡು ನೀವು ಸದನದಲ್ಲಿ ದೇವರ ಹೆಸರು ಹೇಳಿ ಅಂದರೆ ಯಾವ ಪ್ರಜಾಪ್ರಭುತ್ವನೇ, ರಾಷ್ಟ್ರಪ್ರಭುತ್ವನೇ, ದೇವರ ಪ್ರಭುತ್ವ ಎಲ್ಲಿದೆ ಇದೆ? ಹಾಗಾಗಿ ನಮಗೆ ತುಂಬ ನೋವಾಗಿದೆ. ಇದನ್ನು ಖಂಡಿಸ್ತಾ ಇದ್ದೇವೆ. ಕೂಡಲೇ ಕ್ರಮ ತಗೋಬೇಕು ಮೋದಿಜಿಯವರು. ಯಾಕೆಂದರೆ ಅವರ ಗೌರವ ಇದೆ. ಈ ದೇಶವನ್ನು ಆಳ್ತಿರ್ತಕ್ಕಂಥದ್ದು ಮೋದಿ ಸರ್ಕಾರ ಅಲ್ಲ, ದ ಗೌರ್ಮೆಂಟ್ ಆಫ್ ಇಂಡಿಯಾ, ನಾಟ್ ಇನ್ ದಿ ಮೋದಿ ಗೌರ್ಮೆಂಟ್. ರಾಜ್ಯ ಆಳ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ದ ಗೌರ್ಮೆಂಟ್ ಆಫ್ ಕರ್ನಾಟಕ. ನಾವು ಕಾನೂನು ನಮ್ಮನ್ನು ಆಳ್ತೀವಿ. ಆ ಪ್ರಜ್ಞೆ ಅಮಿತ್ ಶಾ ಇರಬೇಕು. ನಮ್ಮನ್ನು ಆಳುವುದು ವಿ ಆರ್ ರೂಲ್ಡ್ ಬೈ ದಿ ಲಾ, ನಾಟ್ ಅಮಿತ್ ಶಾ, ನಾಟ್ ಮೋದಿ, ನಾಟ್ ಸಿದ್ದರಾಮಯ್ಯ. ಆ ಸೆನ್ಸೇ ಇಲ್ಲ. ಆ ಸೆನ್ಸ್ ಎಲ್ಲಿರೋದ್ರಿಂದ ಇದು ಇಷ್ಟೊಂದು ತೊಂದರೆ ಆಗಿದೆ. ಹಾಗಾಗಿ ಕೂಡಲೇ ಕ್ರಮ ತಗೋಬೇಕು ಅಂತ ರಾಷ್ಟ್ರವ್ಯಾಪಿ ಚಳವಳಿ ನಡೀತಿದ್ರು, ಯಾವುದೇ ಆಕ್ಷನ್ ತಗೋತಾ ಇಲ್ಲ. ಅದಕ್ಕೆ ನಂಬಿಕೆ ಇದೆ ನಿಮಗೆ? ಭರವಸೆ ಇದೆ? ನನಗೆ ಭರವಸೆ ಇಲ್ಲ. ಯಾಕೆಂದರೆ ಎಲ್ಲರೂ ಸಹ ಏನಾಗಿದೆ, ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ದೇಶವನ್ನು ಅಪಾಯದ ಸಂಚನ್ನು ಮಾಡಬೇಕು ಅಂತ ಅವರು ಸಂಚು ಮಾಡ್ಕೊಂಡಿದ್ದಾರೆ. ಈಗಾಗಲೇ ದೇಶ ಅಪಾಯದಲ್ಲಿದೆ. ದೇವರ ಹೆಸರಲ್ಲಿ, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ. ನಾವು ಅವ್ರು ತಗೊಳ್ಳಿಲ್ಲ ಅಂದ್ರೂ ಜನಶಕ್ತಿ ಭಾಳ ಇಂಪಾರ್ಟೆಂಟ್ ಅಲ್ವಾ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ನಮ್ಮ ಸಂವಿಧಾನ ಹೇಳೋದು. ಹಾಗಾಗಿ ನಾವು ಆಕ್ಷನ್ ಇಳಿಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭ ಕೊಡ್ತೇವೆ.